ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಹಾಯ್ एवरीवन, वेलकम बैक टू माय चैनल शोभा गार्डनिंग. हाय दोस्तों, सबको नमस्कार. सब कैसे है? सब अच्छी है ना? హాయ్ మక్కలే, ఎల్లరికూ వణకం. ఎల్లరు ఎప్పుడు ఇరికింగు నల్లా ఇరికింగ్లా. హాయ్ అండి, అందరికీ నమస్తే అండి. అందరూ ఎలా ఉన్నారు? బాగున్నారా? ಸಲಾಮ್ ಅಲೈಕುಂ ದೋಸ್ತೋ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನಂತ ನೋಡ್ತಾ ಇದ್ದೀರಾ, ಈ ಬ್ಯೂಟಿಫುಲ್ ಆದ ಪ್ಲ್ಯಾಂಟ್ ಬಗ್ಗೆ ಸ್ನೇಹಿತರೆ. ಇದರ ಹೆಸರು ಕಾಮನ್ ಆಗಿ ಕರೆಯೋದು ಪೌಡರ್ ಪಪ್ ಪ್ಲ್ಯಾಂಟ್ ಅಂತ ಕರೀತಾರೆ ಸ್ನೇಹಿತರೆ. ಇದರ ಸೈಂಟಿಫಿಕ್ ನೇಮ್ ಕ್ಯಾಲಿಯಾಂಡ್ರಾ ಅಂತ ಕರೀತಾರೆ ಸ್ನೇಹಿತರೆ. ನೋಡಿ, ಇದರ ನೇಟಿವ್ ಅಮೇರಿಕಾ ಸ್ನೇಹಿತರೆ, ಟ್ರಾಪಿಕಲ್ ಆಫ್ ಅಮೇರಿಕಾ. ನೋಡಿ, ಎವರ್ ಗ್ರೀನ್ ಪ್ಲ್ಯಾಂಟ್ ಸ್ನೇಹಿತರೆ. ಇದಕ್ಕೆ ಏನು ನೀವು ಕೇರ್ ಮಾಡಬೇಕಾಗಿಲ್ಲ. ಒಂದು ಸರಿ ನೀವು ರೀಪಾಟ್ ಮಾಡಿ ಇಟ್ಬಿಟ್ರೆ ನೀವು, ಇದು ಚಿಕ್ಕದ್ರಲ್ಲಿ ನಿಮಗೆ 200 ಸಿಗುತ್ತೆ. ಇದರಲ್ಲಿ ನಿಮಗೆ ದೊಡ್ಡ ವೆರೈಟಿ ಕೂಡ ಸಿಗುತ್ತೆ ಸ್ನೇಹಿತರೆ. ಮರ ಥರ ಕೂಡ ಬೆಳೆಯುತ್ತೆ ಇದರಲ್ಲೇ ವೆರೈಟಿ ನೋಡಿ. ಲೀಫ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ಇನ್ನೊಂದರಲ್ಲಿ ಬಂದುಬಿಟ್ಟು ಇದು ಚಿಕ್ಕ ವೆರೈಟಿ, ಇನ್ನೊಂದು ದೊಡ್ಡದು ಮರ ಥರ ಇರುತ್ತೆ. ಅದರಲ್ಲಿ ಹುಣಸೆಹಣ್ಣು ಎಳೆ ನೋಡಿ ಇರ್ತಿರಲ್ಲ, ಆ ಥರ ಇರುತ್ತೆ ಸ್ನೇಹಿತರೆ. ಇದರ ಕೇರಿಂಗ್ ಬಗ್ಗೆ ನೋಡೋಣ ಸ್ನೇಹಿತರೆ ನಾವು. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸ್ನೇಹಿತರೆ. ಮತ್ತು ಹೋದ ವರ್ಷ ನೋಡಿ, ನನ್ನ ಚಾನಲಲ್ಲಿ ನೀವು ಎಲ್ಲ ವಿಡಿಯೋದಲ್ಲಿ ನೋಡ್ತಾ ಇರ್ತೀರಾ, ಸಣ್ಣ ಮೆಸೇಜ್ ಆದರೂ ಇರುತ್ತೆ ನನ್ನ ಚಾನಲಲ್ಲಿ ಸ್ನೇಹಿತರೆ. ನೋಡಿ, ಹೋದ ವರ್ಷ ಕಮೆಂಟ್ಸಲ್ಲಿ ಇದ್ದವರು ಈ ವರ್ಷ ಇಲ್ಲ ಸ್ನೇಹಿತರೆ. ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ಗೊತ್ತಿಲ್ಲ, ಅದು ಅವ್ರವ್ರಿಗೇನೆ ಗೊತ್ತು. ದಯವಿಟ್ಟು ಒಂದು ಸರಿ ಸಪೋರ್ಟ್ ಸ್ಟಾರ್ಟ್ ಮಾಡಿದ್ರೆ ನೀವು ಸಪೋರ್ಟಿಯಾಗಿ ಇರಿ ಸ್ನೇಹಿತರೆ. ನೋಡಿ, ಒಬ್ರಿಗೊಬ್ಬರು ಸಪೋರ್ಟಾಗಿರೋದು ಯೂಟ್ಯೂಬಲ್ಲಿ ಸಹಜ ಸ್ನೇಹಿತರೆ, ಅಲ್ವಾ ಸ್ನೇಹಿತರೆ. ಸ್ಟಾರ್ಟಿಂಗಲ್ಲಿ ಚಾನೆಲ್ಗಳು ಗ್ರೋ ಆಗಲ್ಲ ಸ್ನೇಹಿತರೆ. ಒಬ್ರಿಗೊಬ್ಬರು ಸಪೋರ್ಟ್ ಮಾಡ್ಕೊಳ್ಳಿ. ಮತ್ತು ನೀವು ವಿಡಿಯೋಗಳನ್ನ ಹಾಕ್ತಾ ಹೋಗ್ತಾ ಇರಿ. ಯಾವತ್ತಿದ್ರೂ ಈ ವರ್ಷದಲ್ಲಿ ತುಂಬ ಜನಕ್ಕೆ ಹೋದ ವರ್ಷದಲ್ಲಿ ಬೇಜಾರಾಗಿರುತ್ತೆ, ಏನಪ್ಪ ಚಾನೆಲ್ ಗ್ರೋ ಆಗ್ತಾ ಇಲ್ಲ, ವ್ಯೂಸ್ ಬರ್ತಾ ಇಲ್ಲ, ಸಬ್ಸ್ಕ್ರೈಬರ್ ಆಗ್ತಾ ಇಲ್ಲ ಅಂತ. ಒಳ್ಳೆ ವಿಡಿಯೋಗಳು ಹಾಕ್ತಾ ಹೋಗ್ತಾ ಇರಿ. ನಿಮಗೂ ಒಂದಿನ ವ್ಯೂಸ್ ಬಂದೇ ಬರುತ್ತೆ, ಸಬ್ಸ್ಕ್ರೈಬ್ಗಳು ಆಗ್ತಾರೆ ಸ್ನೇಹಿತರೆ. ಅದೇ ನಾನು ಹೇಳ್ತಾ ಇದ್ದಿದ್ದು ಏನಂದರೆ, ಹೋದ ವರ್ಷ ಇದ್ದವರು ಕಮೆಂಟಲ್ಲಿ ಈ ವರ್ಷ ಇದ್ದಿಲ್ಲ, ಆ ಥರ ಮಾಡೋಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ಯಾವತ್ತೂ ಸಪೋರ್ಟಿಯಾಗಿರಿ. ನೋಡಿ, ಈ ಹಿಂದಿ ಚಾನಲ್ಗಳು ನೋಡಿ ಎಷ್ಟು ಸಪೋರ್ಟಿಯಾಗಿರ್ತಾರೆ. ಅವರು ಒಂದು ವಿಡಿಯೋ ಹಾಕಿದ್ರೆ ತಕ್ಷಣ ಹೋಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಆ ಥರ ನೀವು ಸಪೋರ್ಟಾಗಿರಿ. ಯಾಕಂದರೆ ನಾನು ವೆಲ್ಕಮ್ ಮಾಡೋದು ಎಲ್ಲ ಲ್ಯಾಂಗ್ವೇಜಲ್ಲಿ ಇದ್ರೂ ನಾನು ಮೈನ್ ಮಾತಾಡೋದು ಕನ್ನಡದಲ್ಲೇ ಸ್ನೇಹಿತರೆ. ಆದ್ದರಿಂದ ಕನ್ನಡದಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿ. ಗಾರ್ಡನಿಂಗ್ ಚಾನೆಲ್ಲು, ಆಮೇಲೆ ವ್ಯವಸಾಯ ಮಾಡ್ತಾರಲ್ಲ ಆ ಥರ ಚಾನಲ್ಗೆ ಸಪೋರ್ಟ್ ಮಾಡಿ. ಎಂಟರ್ಟೈನ್ಮೆಂಟ್ ಚಾನಲ್ಗಳೇ ಯಾವತ್ತೂ ತುಂಬ ಜನ ನೋಡೋದು ಎಂಟರ್ಟೈನ್ಮೆಂಟ್ ಚಾನಲ್ಗಳು ಸ್ನೇಹಿತರೆ. ಆ ಕ್ಷಣಕ್ಕೆ ಜನರಿಗೆ ಅದು ಎಂಟರ್ಟೈನ್ಮೆಂಟು ಒಂಥರ ಚೆನ್ನಾಗಿರುತ್ತೆ. ಏನಂದರೆ ಇವಾಗ ನೋಡಿ, ಗಾರ್ಡನರ್ಸ್ ವಿಡಿಯೋಗಳು ನೋಡಿ, ಅವ್ರು ಇದರಲ್ಲಿ ಎಲ್ಲರೂ ನೋಡಿ ಮನೆ ಕ್ಲೀನಿಂಗ್ ಬಗ್ಗೆ, ಗಾರ್ಡನಿಂಗ್ ಒಂದು ಗೊತ್ತಿದ್ರೆ ಸಾಕು, ಅವ್ರಿಗೆ ಎಲ್ಲ ಕಲ್ತಿರ್ತಾರೆ ಅವರು. ನೋಡಿ, ಅವ್ರ ಚಾನಲ್ಗಳು ನೋಡಿರ್ಬೋದು ನೀವು. ಅಡುಗೆ ಕೂಡ ಹಾಕಿರ್ತಾರೆ, ಮನೆ ಕ್ಲೀನಿಂಗ್ ಬಗ್ಗೆ, ಮನೆ ಡೆಕೋರೇಷನ್ಸು, ಎಲ್ಲಿ ಯಾವ ಥರ ಪ್ಲ್ಯಾಂಟ್ ಇಡೋದು, ಆ ಥರ ಎಲ್ಲ ವಿಡಿಯೋಗಳು ಹಾಕಿರ್ತಾರೆ. ಆದ್ದರಿಂದ ನೀವು ಗಾರ್ಡನಿಂಗ್ ಚಾನಲ್ಗಳು ನೋಡಿದ್ರೆ ನಿಮ್ಗೆ ಒಂದು ಐಡಿಯಾಸ್ ಬರುತ್ತೆ. ಹೌಸ್ ವೈಫ್ಗಳು ಇರ್ತಿರಲ್ಲ ಸ್ನೇಹಿತರೆ, ನಿಮಗೆ ಐಡಿಯಾಸ್ಗಳು ಬರುತ್ತೆ. ಯಾವ ಥರ ನೀವು ಮನೆ ಕ್ಲೀನಾಗಿ ಇಟ್ಕೊಬೋದು, ಯಾವ ಥರ ಡೆಕೋರೇಷನ್ ಆಗಿ ಪ್ಲ್ಯಾಂಟ್ ಇಟ್ಟು ಯಾವ ಥರ ಡೆಕೋರೇಷನ್ ಮಾಡ್ಬೋದು, ಆ ಥರ ನನ್ನ ಚಾನಲ್ಗಳಲ್ಲಿ ತುಂಬ ನಾನು ಹಾಕಿದ್ದೀನಿ ಸ್ನೇಹಿತರೆ. ಮಕ್ಕಳ ಬಗ್ಗೆ, ಕೇರಿಂಗ್ ಬಗ್ಗೆ ತುಂಬ ಮೆಸೇಜ್ಗಳು ಕೊಟ್ಟಿದ್ದೀನಿ. ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ, ಓಕೆನಾ ಸ್ನೇಹಿತರೆ. दोस्तों, फर्स्ट टाइम मेरे चैनल को देख रहे हैं, प्लीज़ सब्सक्राइब करके देखना दोस्तों. एक मैसेज है, आप आपकी चैनल को किसी ने सब्सक्राइब किया तो आप जाके उस चैनल को आप ढूंढ के सब्सक्राइब कीजिए दोस्तों. ये अच्छी तरीके है, क्योंकि आपका चैनल ग्रो होने को 200 सब्सक्राइबर, 300, 150 सब्सक्राइबर रहते हैं ना. किसी ने आपको सब्सक्राइब किया तो उस चैनल को देख के आप कमेंट को पहले देखिए, रिप्लाई कीजिए. देख के उस चैनल को जाके रिप्लाई कीजिए और सब्सक्राइब कीजिए दोस्तों. प्लीज़ मेरे चैनल को सपोर्ट कीजिए ಸ್ನೇಹಿತರೆ. ನೋಡಿ, ಇನ್ನು ಇದಕ್ಕೆ ನೀವು
ಮಣ್ಣಿನ ಬಗ್ಗೆ ಮಾತಾಡೋದಂದರೆ ನೋಡಿ, ಇದರ ಬೀಜ ನೋಡಿ ಸ್ನೇಹಿತರೆ ಯಾವ ಥರ ಇದೆ ನೋಡಿ. ಸ್ಟಾರ್ಟಿಂಗಲ್ಲಿ ಈ ಥರ ಇರುತ್ತೆ, ಆಮೇಲೆ ನೋಡಿ ಅದು ಈ ಥರ ಆಗುತ್ತೆ ಸ್ನೇಹಿತರೆ. ನೋಡಿ ಈ ಥರ, ಅದಕ್ಕೆ ಇದು ಪೌಡರ್ ಪಪ್ ಅಂತ ಎಲ್ಲರೂ ಕರೀತಾರೆ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಒಂಥರ ಇದು ಮನೆ ಮುಂದ್ಗಡೆ ಇಟ್ಟರೆ ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದಕ್ಕೆ ಒಂದು ಒಳ್ಳೆ ಪಾಟು ನೀವು ಹಾಕಿ ಇಟ್ಬಿಟ್ರೆ ಪಾಟ್ನಲ್ಲಿ, ಇದು ಸ್ನೇಹಿತರೆ ಮರ ಟೈಪ್ ಕೂಡ ಹೋಗುತ್ತೆ ಸ್ನೇಹಿತರೆ. ಹಾಗಾದರೆ ನೀವು ಏನು ಮಾಡಬೇಕಂದ್ರೆ, ನಿಮ್ಮ ಗಾರ್ಡನಲ್ಲಿ ಸ್ವಲ್ಪ ಜಾಗ ಇದ್ದರೆ ನೀವು ಗ್ರೌಂಡಲ್ಲಿ ಹಾಕ್ಬೋದು ಸ್ನೇಹಿತರೆ. ಗ್ರೌಂಡಲ್ಲಿ ಹಾಕಿದ್ರೂ ಇದು ಯಾವಾಗಲೂ ಹೂವು ಬಿಡ್ತಾನೆ ಇರುತ್ತೆ ಸ್ನೇಹಿತರೆ. ಆಮೇಲೆ ಇದಕ್ಕೆ ಇನ್ನೂ ಏನೇನು ಕೇರ್ ಅಂದರೆ ನೋಡಿ, ಮಣ್ಣು ಮೈನ್ ಇದಕ್ಕೆ. ವೆಲ್ ಡ್ರೈನ್ ಮಣ್ಣು ಅಂತಾರಲ್ಲ, 1% ಗಾರ್ಡನ್ ಮಣ್ಣು, 1% ಕಂಪೋಸ್ಟು. ಇಳ್ದಿದ್ರೆ ನೀವು ಯಾವುದು ಬೇಕಾದರೂ ತೊಗೊಬೋದು. ಕುರಿ ಗೊಬ್ಬರ, ದನದ ಗೊಬ್ಬರ ಅಂತ ಬರುತ್ತಲ್ಲ, ಆ ಥರ ಯಾವುದಾದ್ರೂ ಮಿಕ್ಸ್ ಮಾಡಿ ನೀವು ರೀಪಾಟಿಂಗ್ ಮಾಡ್ಕೊಂಬಿಟ್ರೆ ಆರಾಮಾಗಿ ಬೆಳ್ಕೊಂಡು ಹೋಗುತ್ತೆ ಸ್ನೇಹಿತರೆ. 2 ದಿನಕ್ಕೆ 3 ದಿನಕ್ಕೆ ಒಂದ್ಸರಿ ನೀರು ಹಾಕಿ, ಓಕೆನಾ ಸ್ನೇಹಿತರೆ. ನೋಡಿ ಇದು ಸ್ಪ್ರಿಂಗ್ ಸೀಸನಲ್ಲಿ ಈ ಥರ ಹೂವು ಬಿಡುತ್ತಾನೆ ಇರುತ್ತೆ ಸ್ನೇಹಿತರೆ. ಇನ್ನೂ ನೋಡಿ ಇದು ಮಾರ್ಚ್ ಏಪ್ರಿಲ್ ತನಕ ಹೂವು ಇರುತ್ತೆ. ಆಮೇಲೆ ವಿಂಟರ್ ಸೀಸನ್ನಲ್ಲಿ ಹೂವು ಕಡಿಮೆ ಆಗುತ್ತೆ. ನೀವೇನು ಮಾಡಬೇಕು ಗೊತ್ತಾ ಸ್ನೇಹಿತರೆ, ಸ್ವಲ್ಪ ಟ್ರಿಮ್ಮಿಂಗ್ ಮಾಡಿಬಿಡಿ. ಹೂವು ಬಿಟ್ಟು ಮುಗಿದ ಮೇಲೆ ಟ್ರಿಮ್ ಮಾಡಿಬಿಟ್ರೆ ನೀವು ಇನ್ನು ಬರೋ ವರ್ಷಕ್ಕೆ ಇದು ಸೇವ್ ಮಾಡಿ ಇಟ್ಕೊಬೋದು ಸ್ನೇಹಿತರೆ. ಈ ಗಿಡನ ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಇದು ಒಣಗಿರೋ ಎಲೆಗಳನ್ನೆಲ್ಲ ನೀವು ರಿಮೂವ್ ಮಾಡ್ತಾಯಿದ್ರೆ ಮತ್ತೆ ಇದು ಬಡ್ಸ್ ಬರುತ್ತೆ, ಹೊಸ ಹೂವು ಬರೋಕ್ಕೆ ಶುರು ಆಗುತ್ತೆ ಸ್ನೇಹಿತರೆ. ನೋಡಿ ಈ ಥರ ನೋಡಿ, ಈ ಥರ ಇರೋ ಹೂವುಗಳನ್ನೆಲ್ಲ ನೀವು ರಿಮೂವ್ ಮಾಡ್ತಾನೆ ಇರಬೇಕು ಸ್ನೇಹಿತರೆ. ಇದರಲ್ಲಿ ಹೂವು ಬಿಡ್ತಾ ಇರಬೇಕಂದ್ರೆ ನೀವು ಈ ಮಸ್ಟರ್ಡ್ ಕೇಕ್ ಯೂಸ್ ಮಾಡ್ಬೋದು ಸ್ನೇಹಿತರೆ. ಇದು ನೀವು ನೋಡಿ, ಈ ರೀತಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಈ ಥರ ಇರುತ್ತೆ. ಇದನ್ನು ನೀವು ಪುಡಿ ಮಾಡಿ ಇಟ್ಕೊಬೋದು, ಮಿಕ್ಸಿನಲ್ಲಿ ಹಾಕಿ ಪುಡಿ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾನು ಮಿಕ್ಸಿನಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ನೀವು ಹಾಕ್ಬೋದು, ಬೋನ್ ಮಿಲ್ ಕೂಡ ಹಾಕ್ಬೋದು ಸ್ನೇಹಿತರೆ. ನಾನು ಬೋನ್ ಮಿಲ್ ಬಗ್ಗೆ ಕೂಡ ನಾನು ವಿಡಿಯೋ ನನ್ನ ಚಾನಲಲ್ಲಿ ಹಾಕಿದ್ದೀನಿ, ಅದ್ರ ಬಗ್ಗೆ ನೀವು ಸರ್ಚ್ ಮಾಡ್ಕೊಳ್ಳಿ. ಬೋನ್ ಮಿಲ್ ಅಂದರೆ ಸ್ನೇಹಿತರೆ, ತರಕಾರಿ ಗಿಡಗಳಿಗೂ ಹಾಕ್ಬೋದು, ಇಲ್ದಿದ್ರೆ ನೀವು ಹೂವಿನ ಗಿಡಗಳು ಈ ಥರಕ್ಕೆ ನೀವು ಯೂಸ್ ಮಾಡ್ಬೋದು ಸ್ನೇಹಿತರೆ. ನೋಡಿ ಇದರಲ್ಲೂ ಹಾಕಿದ್ದಾರೆ ನೋಡಿ, ಗ್ರೋ ಮೋರ್ ಫ್ಲವರ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಅಂತ ಹಾಕಿದ್ದಾರೆ ನೋಡಿ, ಅದಕ್ಕೆ ಕೂಡ ನೀವು ಯೂಸ್ ಮಾಡ್ಬೋದು ನೋಡಿ. ಈ ಥರ ಹಾಕಿ ನೀವು ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬಿಟ್ಬಿಡಬೇಕು ಸ್ನೇಹಿತರೆ. ಈ ಥರ ಯಾವುದಾದ್ರೂ ನೀವು ತಿಂಗಳಿಗೊಂದ್ಸರಿ ಈ ಥರ ಯಾವುದಾದ್ರೂ ನೀವು ಯೂಸ್ ಮಾಡ್ಕೊಬೋದು. ಹೇಳ್ದಿದ್ರೆ ನೋಡಿ, ಈ ಥರ ವರ್ಮಿ ಕಂಪೋಸ್ಟ್ ಸಿಗುತ್ತೆ ನಿಮಗೆ. ಎರೆಹುಳು ಗೊಬ್ಬರ ಅಂತಾರಲ್ಲ, ಎರೆಹುಳ ಗೊಬ್ಬರ ಅಂತ, ಇದು ಕೂಡ ನೀವು ಯೂಸ್ ಮಾಡ್ಬೋದು ತಿಂಗಳಿಗೊಂದ್ಸರಿ. ಇದು ಯೂಸ್ ಮಾಡೋದ್ರಿಂದ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಸ್ನೇಹಿತರೆ, ಹೂವು ಕೂಡ ಚೆನ್ನಾಗಿ ಬಿಡುತ್ತೆ, ಓಕೆನಾ ಸ್ನೇಹಿತರೆ. ಇದಕ್ಕೆ ಸನ್ಲೈಟು ಎಷ್ಟೊತ್ತು ಬೇಕು ಅಂದರೆ ಸ್ನೇಹಿತರೆ 5 hours ಇದ್ದರೆ ಸಾಕು. ಇದು ನೀವು ಬಿಸಿಲಲ್ಲಿ ಕೂಡ ಇಡಬೇಕು ಅಂತ ಏನಿಲ್ಲ. ನಾನು ನೆರಳಲ್ಲೇ ಇಟ್ಟಿದ್ದೀನಿ, ಮರದ ನೆರಳಲ್ಲೇ ನೋಡಿ ಹೂವು ಬಿಡ್ತಾನೆ ಇದೆ. ಆ ಥರ ನೀವು ಇದನ್ನು ಏನು ಬಿಸಿಲಿಗೆ ಇಡಬೇಕು ಅಂತ ಏನಿಲ್ಲ ಸ್ನೇಹಿತರೆ. ನಾರ್ಮಲ್ ಬಿಸಿಲಿದ್ರೇ ಸಾಕು ಸ್ನೇಹಿತರೆ. ಒಂದು ವಿಡಿಯೋ ಮಾಡಬೇಕಂದ್ರೆ ಅಷ್ಟು ಕಷ್ಟ ಸ್ನೇಹಿತರೆ. ವಿಡಿಯೋ ಮಾಡುವಾಗಲೇ ಯಾರಾದರೂ ಮಾತಾಡ್ತಾ ಇರ್ತಾರೆ ಸ್ನೇಹಿತರೆ. ವಿಡಿಯೋ ಮಾಡೋವಾಗಲೇ ಯಾರಾದರೂ ಮಾತಾಡ್ಸೋಕ್ಕೆ ಬರ್ತಾರೆ, ಮತ್ತು ತರಕಾರಿ ಅಂತ ಬರ್ತಾರೆ, ಟೊಮೊಟೊ ಅಂತ ಬರ್ತಾರೆ. ಬೇರೆ ಏನು ಮಾಡೋದು ಸ್ನೇಹಿತರೆ, ಅದು ಅವ್ರವರು ಕೆಲಸ ಅಲ್ವಾ ಸ್ನೇಹಿತರೆ. ಪಾಪ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ವಿಡಿಯೋ ಮಾಡೋದಂದರೆ ಅಷ್ಟು ಕಷ್ಟ ಸ್ನೇಹಿತರೆ. ಪ್ಲೀಸ್ ಸಪೋರ್ಟ್ ಮಾಡಿ, ಓಕೆನಾ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಏನು ನಾನು ಹೇಳ್ತಾ ಇದ್ದೆ ಅಂದರೆ ನೋಡಿ, ಇದಕ್ಕೆ ಪಾಟ್ ತುಂಬ ಮುಖ್ಯ ಸ್ನೇಹಿತರೆ. ಪಾಟ್ ಸೈಜ್ ಬಂದುಬಿಟ್ಟು ನೋಡಿ, ಈ ಸೈಜ್ಗೆ ನೀವು ತೊಗೊಬೋದು ಸ್ನೇಹಿತರೆ. 15 ಇಂಚು ಪಾಟು ಈ ಥರ ನೀವು ತೊಗೊಂಬಿಟ್ರೆ ಇದು ಆರಾಮಾಗಿ ಬೆಳ್ಕೊಂಡು ಹೋಗುತ್ತೆ ಸ್ನೇಹಿತರೆ. ತುಂಬ ದೊಡ್ಡದಾದಮೇಲೆ ನೀವು ಸ್ವಲ್ಪ ದೊಡ್ಡ ಪಾಟಿಗೆ, ಈ ಮಣ್ಣಿನ ಪಾಟ್ಗಳು ಬರುತ್ತಲ್ಲ ಸ್ನೇಹಿತರೆ, 25 ಇಂಚು 25 ಇಂಚು ಆ ಥರ, ಆಗ ನೀವು ಆ ಥರ ನೀವು ಶಿಫ್ಟ್ ಮಾಡ್ಕೊಬೋದು. ತುಂಬ ಬೇರು ಬಂದು ಅದು ಗ್ರೋ ಆಗಿ ಬೆಳೆಯದೇ ಇರುವಾಗ ನೀವು ನೋಡಿಬಿಟ್ಟು ಅದನ್ನು ಗಮನಿಸಿ ಬೇರೆ ಪಾಟಿಗೆ ಶಿಫ್ಟ್ ಮಾಡ್ಕೊಬೋದು ಸ್ನೇಹಿತರೆ. ಈ ಥರ ಇರುವಾಗ ಇದೇ ಪಾಟ್ನಲ್ಲಿ ಬಿಟ್ಬಿಡಿ, ಅದನ್ನೇನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ಬಿಡಿ, ಓಕೆನಾ ಸ್ನೇಹಿತರೆ. ಗಿಡಗಳಂದರೆ ತರಕಾರಿ ಗಿಡಗಳು, ಹಣ್ಣಿನ ಗಿಡಗಳು ಯಾವುದೇ ಅಂದರೆ ತುಂಬ ಕೇರ್ ತುಂಬ ಮುಖ್ಯ ಸ್ನೇಹಿತರೆ.
ತಂದು ಇಟ್ಟುಬಿಟ್ಟು ನೀವು ಅದನ್ನು ಹಾಗೆ ಬಿಟ್ಬಿಟ್ರೆ ಅದು ಬೆಳೆಯೋದಿಲ್ಲ. ಮಕ್ಕಳನ್ನ ಹೇಗೆ ಕೇರ್ ಮಾಡ್ತೀರೋ, ಏನೇನು ಬೇಕು ಮಕ್ಕಳಿಗೆ ಒಂದು ಆರೋಗ್ಯವಾಗಿರಲು ಏನೇನು ಕೊಡ್ತೀರೋ ಅದೇ ಥರ ಇವ್ರಿಗೂ ಅಷ್ಟೇ. ಈಗ ನೋಡಿ, ಮಕ್ಕಳಿಗೆ ನೀವು ಏನು ಬೂಸ್ಟು, ಹಾರ್ಲಿಕ್ಸ್ ಆ ಥರ ಎಲ್ಲ ಕೊಡ್ತಾ ಇರ್ತೀರಲ್ಲ, ಅದೇ ಥರ ಇವ್ರಿಗೂ ಚೆನ್ನಾಗಿ ಬೆಳೆಯೋಕ್ಕೆ ನೀವು ಸ್ನೇಹಿತರೆ ಅದಕ್ಕೆ ಏನೇನು ಬೇಕು ತಿಂಗಳಿಗೊಂದು ಸರಿ ಪಾಟ್ ಚೇಂಜ್ ಮಾಡಬೇಕಾ, ಇಲ್ಲದಿದ್ದರೆ ಏನು ಕಂಪೋಸ್ಟ್ ಹಾಕಬೇಕಾ, ಇಲ್ಲದಿದ್ದರೆ ಏನು ಮಾಡಬೇಕು ಅಂತ ಗಮನಿಸ್ತಾ ಇರಬೇಕು. ಆಗಲೇ ಗಿಡಗಳು ಚೆನ್ನಾಗಿ ಹೂವು ಬಿಡೋದು, ಆಮೇಲೆ ಹಣ್ಣು ತರಕಾರಿಗಳು ಬಿಡೋದು ಸ್ನೇಹಿತರೆ. ಓಕೆನಾ ಸ್ನೇಹಿತರೆ? ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆಯಿತಾ ನಿಮಗೆ? ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಟೇಕ್ ಕೇರ್, ಬಾಯ್ ಸ್ನೇಹಿತರೆ.